ಇವರಿಗೆ ನಮ್ಮ ಮುಲ್ಲಾಗಳೆಲ್ಲ ಬಂದು ಬಿರಿಯಾನಿ ತಿನ್ನಿಸ್ತಾರೆ. ಇವರಿಗೆ ತಿನ್ನಕನ್ನ ಎಲ್ಲ ಬಿರಿಯಾನಿ ತಂದು ತಿನ್ನಿಸ್ತಾ ಇದ್ದಾರೆ. ಎಲ್ಲ ನೀರು ಏನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ ಫಂಡಿಂಗು? ಇದು ಅಮೆರಿಕನ್ ಡೀಪ್ ಸ್ಟೇಟ್ ಫಂಡಿಂಗ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುವಂತ ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಈಗ ಮಿಸ್ಟರ್ ಪ್ರತಾಪ್ ಸಿಂಹ ಅವರು ಹೇಳಿದಂತಹ ಹೇಳಿಕೆಯನ್ನ ತಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಿ. ಈ ಮಿಸ್ಟರ್ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಮುಲ್ಲಾಗಳು ಊಟವನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಅವರಿಗೆ ತಿನ್ನಕ್ಕೆ ಅನ್ನಕ್ಕೆ ಗತಿ ಇಲ್ಲ, ಆದ್ರೆ ಅವರು ಬಿರಿಯಾನಿಯನ್ನ ಕೊಡ್ತಾ ಇದ್ದಾರೆ, ನೀರನ್ನ ಕೊಡ್ತಾ ಇದ್ದಾರೆ, ಊಟವನ್ನ ಕೊಡ್ತಾ ಇದ್ದಾರೆ. ಇವರಿಗೆ ಅಮೆರಿಕಾದಿಂದ ಫಾರಿನ್ ಫಂಡ್ ಬಂದಿದೆ ಅಂತ ಹೇಳಿ ಅವರು ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇವರಿಗೆ ಫಾರಿನ್ ಫಂಡ್ ಬಂದಿದೆ ಎನ್ನುವಂತಹದ್ದು. ಮತ್ತೊಂದು ಕಡೆ ಏನು ಅಭಿಜಿತ್ ದೀಪ್ಕೆ ಅವರು ಮಂಡಿಯೂರಿ ಕ್ಷಮೆ ಕೇಳಿರ್ತಕ್ಕಂಥದ್ದು. ಅವರು ಪಾಸ್ಪೋರ್ಟ್ ರದ್ದಾಗ್ಲಿಕ್ಕೆ ಆದೇಶ ಬಂದಿದೆ. ಆ ಆದೇಶ ಬಂದಿರುವ ಕಾರಣಕ್ಕಾಗಿಯೇ ಅಭಿಜಿತ್ ದೀಪ್ಕೆ ಅವರು ಅಂದ್ರೆ ಸಿಜೆಪಿಯ ಸ್ಥಾಪಕ ಏನಿದ್ದಾನೆ ಅಭಿಜಿತ್ ದೀಪ್ಕೆ ಅವರು ಆ ಕಾರಣಕ್ಕಾಗಿ ಮಂಡಿಯೂರಿದ್ದಾರೆ ಎನ್ನುವಂತಹ ವಿಡಿಯೋ ಕೂಡಾಗಿನ ಹರಿದಾಡ್ತಾ ಇರತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ. ಈಗ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಏನು ಮಿಸ್ಟರ್ ಪ್ರತಾಪ್ ಸಿಂಹ ಅವರು ಏನು ಊಟವನ್ನ ಕೊಟ್ಟಿದ್ದರ ಬಗ್ಗೆ ಏನು ಅಣಕು ವ್ಯಕ್ತಪಡಿಸ್ತಾರೆ. ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ, ನ್ಯಾಯಕ್ಕಾಗಿ ಅಥವಾ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹಸಿವನ್ನ ನೀಗಿಸ್ಲಿಕ್ಕಾಗಿ ಏನು ಊಟವನ್ನ ಕೊಡೋದಿದೆಯಲ್ವಾ, ಅದು ಧರ್ಮವನ್ನ ಮೀರಿದ ನ್ಯಾಯ ಅನ್ನುವಂಥದ್ದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಮೊದಲನೇದಾಗಿ. ನಂತರದಲ್ಲಿ ಏನು ನಮ್ಮ ಭಾರತದಲ್ಲಿ ವಿವಿಧ ಧರ್ಮಗಳಿದ್ದಾವೆ, ಎಲ್ಲಾ ಧರ್ಮಗಳಲ್ಲಿಯೂ ಕೂಡಾಗಿನ ಊಟವನ್ನ ಕೊಡುವುದು ಅಂದ್ರೆ ಹಸಿದವರಿಗೆ ಊಟವನ್ನ ಕೊಡುವುದು ಒಂದು ಧರ್ಮದ ಭಾಗ ಅಂತ ಹೇಳಿದ್ದಾರೆ. ಇದು ಒಂದು ಪುಣ್ಯದ ಕೆಲಸ ಅಂತೇಳಿ ನಮ್ಮ ಧರ್ಮಗಳಲ್ಲಿ ಹೇಳಿದೆ. ಅದರಲ್ಲೂ ಹಿಂದೂ ಧರ್ಮದಲ್ಲಿ ಪುಣ್ಯದ ಕೆಲಸ ಅಂತ ಹೇಳಿದೆ. ಮತ್ತು ಭಿನ್ನ ಭಿನ್ನ ಧರ್ಮದವರಿಗೆ ಏನು ಹಸಿದಾಗ ಊಟವನ್ನ ಕೊಡುತ್ತಾರೆ, ಅದು ಭಾರತದ ಬಹು ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗ. ಭಾರತದ ಬಹು ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗ ಅಂತ ಹೇಳಿದೆ. ಹಂಗಾಗಿ ಹಸಿದವರಿಗೆ ಊಟವನ್ನ ಕೊಡ್ತಕ್ಕಂಥದ್ದು ಇದು ತಪ್ಪಲ್ಲ ಎನ್ನುವಂತಹದ್ದು, ಇದು ಒಂದು ಪುಣ್ಯದ ಕೆಲಸ ಎನ್ನುವಂತಹದ್ದು ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗ ಎನ್ನುವಂತಹದ್ದು. ನೀವು ಊಟ ಕೊಟ್ಟಿದ್ದಕ್ಕೇನೆ ಇದು ಫಂಡಿಂಗ್ ಆಗಿದೆ ಎನ್ನುವಂತಹದ್ದು, ವಿದೇಶಿಯ ಫಂಡಿಂಗ್ ಬಂದಿದೆ ಎನ್ನುವಂತಹದ್ದು ಯಾವುದೇ ಸಾಕ್ಷ್ಯಗಳಿಲ್ಲದೆ ಯಾವುದೇ ದಾಖಲೆಗಳಿಲ್ಲದೆ ಮಾತನಾಡಬಾರದು ಎನ್ನುವಂತಹದ್ದು. ವೀಕ್ಷಕರೇ, ಸ್ನೇಹಿತರೆ, ನಾನು ಹೇಳ್ತಾ ಇರೋದ್ರಲ್ಲಿ ಯಾವುದಾದ್ರೂ ತಪ್ಪಿದೆಯಾ? ಕೆಲವೊಬ್ರು ಮಾತನಾಡಬಹುದು, ನೀವು ಧರ್ಮದ ಬಗ್ಗೆ ಮಾತಾಡ್ತೀರಿ ಅಂತೇಳಿ ಕೆಲವೊಬ್ರು ಕಾಮೆಂಟ್ಗಳನ್ನ ಏನೇನು ಹಾಕಬಹುದು. ಆದ್ರೆ ನಾನಿಲ್ಲಿ ಕೇಳ್ತಾ ಇದ್ದೀನಿ, ಇದು ನಮ್ಮ ಭಾರತದ ಮತ್ತು ಹಿಂದೂ ಧರ್ಮದ ಮತ್ತು ನಮ್ಮ ಭಾರತದ ಎಲ್ಲಾ ಧರ್ಮಗಳಲ್ಲಿ ಏನು ಹಸಿದವರಿಗೆ ಊಟವನ್ನ ಕೊಡ್ತಕ್ಕಂಥದ್ದಿದೆ ಅದು ಪುಣ್ಯದ ಕೆಲಸ. ಮತ್ತು ಭಿನ್ನ ಧರ್ಮದವರಿಗೆ ಹಸಿವನ್ನ ನೀಡಲಿಕ್ಕೆ ಊಟ ಕೊಡ್ತಕ್ಕಂಥದ್ದೇನಿದೆ ಅದು ಭಾರತದ ಬಹು ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗ ಅಂತ ಅನಿಸ್ಕೊಂಡಿದೆ. ನಾವು ನಮ್ಮ ಧರ್ಮದ ಶ್ರೇಷ್ಠತೆಯನ್ನ ಮತ್ತು ಭಾರತದಲ್ಲಿನ ಎಲ್ಲಾ ಧರ್ಮಗಳ ಏನು ಹಸಿವಿನಿಗೆ ಏನು ಊಟ ಕೊಡ್ತಾರೆ, ವಿದ್ಯಾರ್ಥಿಗಳ ನ್ಯಾಯಕ್ಕಾಗಿ ಅವರು ಹಸಿದವರಿಗೆ ಊಟ ಕೊಡ್ತಾರೆ, ಆ ಧರ್ಮವನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ನಾನು ಇಲ್ಲಿ ಮಾತನಾಡ್ತಾ ಇದ್ದೇನೆ ವಿನಃ ಯಾರನ್ನ ದೂಷಿಸುವುದಕ್ಕೋಸ್ಕರ ಅಲ್ಲ ಎನ್ನುವಂತಹದ್ದು ಮೊದಲನೇದಾಗಿ. ನಂತರ ವಿದೇಶಿ ಫಂಡಿಂಗ್ ಆಗಿದೆ ಅಂತೇಳಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಮಿಸ್ಟರ್ ಪ್ರತಾಪ್ ಸಿಂಹ ಅವರು ಹೇಳಿದ್ರಲ್ವಾ, ನಿಮ್ಮ ಭಾರತದ ವಿದೇಶಾಂಗ ಸಚಿವಾಲಯವೇ ಇದಕ್ಕೆ ಉತ್ತರವನ್ನ ನೀಡಿದೆ ಎನ್ನುವಂತಹದ್ದು. ಅದರ ಬಗ್ಗೆ ನಾನು ಒಂದಿಷ್ಟು ಮಾತನಾಡ್ತಾ ಹೋಗ್ತೇನೆ. ಏನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂದ್ರೆ MEA ಅಂತೇನು ಕರಿತೀವಿ, ಅಧಿಕೃತ ವಕ್ತಾರರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನೀಡಿದ ವಿವರಣೆಯ ಸಂಪೂರ್ಣ ಸಾರಾಂಶವನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಪ್ರತಿಭಟನೆಗಳು ಮತ್ತು ವಿದೇಶಿ ನಿಧಿಗಳ ಆರೋಪ ಏನಿದೆ, ನವದೆಹಲಿಯ ಜಂತರ್ ಮಂತರ್ ಅಥವಾ ಇತರೆಡೆಗಳಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಗಳಿಗೆ ಹಾಗೂ ವಿವಾದಗಳಿಗೆ ವಿದೇಶಿಯ ಹಣಕಾಸಿನ ನೆರವು
ಅಂದ್ರೆ ಫಾರಿನ್ ಫಂಡಿಂಗ್ ಸಿಗುತ್ತಿದೆ ಎಂಬ ಆರೋಪಗಳು ಮತ್ತು ವರದಿಗಳ ಬಗ್ಗೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ಸಚಿವಾಲಯದ ಸ್ಪಷ್ಟನೆಯನ್ನ ಕೊಡುತ್ತೆ. ಈ ಬಗ್ಗೆ ಉತ್ತರಿಸಿದಂತಹ ವಿದೇಶಾಂಗ ಸಚಿವಾಲಯದ ವಕ್ತಾರರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಂಚಿಕೊಳ್ಳಲು ತಮ್ಮ ಬಳಿ ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ ಅಥವಾ ದಾಖಲೆಗಳೂ ಕೂಡ ಇಲ್ಲ. ಅಧಿಕೃತ ನಿಲುವು ಏನಂತಂದ್ರೆ ವಿದೇಶಿ ಫಂಡಿಂಗ್ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ದೃಢವಾದ ಅಥವಾ ಹಂಚಿಕೊಳ್ಳುವಂತಹ ಮಾಹಿತಿ ಸರ್ಕಾರದ ಬಳಿ ಸದ್ಯಕ್ಕೆ ಲಭ್ಯವಿಲ್ಲ ಎನ್ನುವಂತಹ ಮಾಹಿತಿಯನ್ನ ವಿದೇಶಾಂಗ ಸಚಿವಾಲಯದ ಅಧಿಕೃತ ವಕ್ತಾರರೇ ಇದನ್ನ ತಿಳಿಸಿರ್ತಕ್ಕಂಥದ್ದು. ತಮಗೆ ಬಾಯಿ ಇದೆ ಅಂತೇಳಿ ಧರ್ಮದ ನಡುವೆ ಒಡಕು ಮೂಡಿಸ್ತಕ್ಕಂತಹ ಕೆಲಸವನ್ನ ಮಾಡಲಿಕ್ಕೆ ಹೋಗಬೇಡಿ. ಈ ನೀಟ್ ಪರೀಕ್ಷೆಯಲ್ಲಿ ಎಲ್ಲಾ ಧರ್ಮದ ಜನಾಂಗದವರು ಕೂಡ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಜನಾಂಗ, ಯಾವ್ಯಾವ ಜನಾಂಗಗಳಿದಾವೆ ಎಲ್ಲಾ ಜನರು ಭಾಗವಹಿಸ್ತಾರ್ರಿ ಇದರಲ್ಲಿ ನೀಟ್ ಪರೀಕ್ಷೆಯಲ್ಲಿ. ಈ ನೀಟ್ ಪರೀಕ್ಷೆ ಎನ್ನುವಂತಹದ್ದು ಇದು ಧರ್ಮದ ವಿಷಯವಲ್ಲ, ಇದು ವಿದ್ಯಾರ್ಥಿಗಳ ನ್ಯಾಯಯುತ ಭವಿಷ್ಯ ಮತ್ತು ಪರೀಕ್ಷಾ ಕೇಂದ್ರಗಳ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥದ್ದು. ಅದರಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಕೂಡ ಸತ್ತಿರಬಹುದೇನೋ ಗೊತ್ತಿಲ್ಲ, ಹಿಂದೂಗಳು ಸತ್ತಿದ್ದಾರೆ, ಎಲ್ಲರೂ ಕೂಡ ಸತ್ತಿದ್ದಾರೆ, ವಿವಿಧ ಧರ್ಮದವರು ಕೂಡ ಸತ್ತಿದ್ದಾರೆ. ವಿವಿಧ ಧರ್ಮಗಳಲ್ಲಿ ಇರುವಂತಹವರು ಕೂಡ ಅಲ್ಲಿ ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ವಿವಿಧ ಪಕ್ಷಗಳಲ್ಲಿ ಇರುವಂತಹವರು ಕೂಡ ಆ ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಪಕ್ಷಗಳಲ್ಲಿ ಇರ್ತಕ್ಕಂಥವರು ಮತ್ತೆ ಇಲ್ದ ಇರ್ತಕ್ಕಂಥವರು ಮತ್ತು ಭಿನ್ನ ಧರ್ಮಗಳಲ್ಲಿ ಇರ್ತಕ್ಕಂಥವರು ಕೂಡ ನೀಟ್ ಪರೀಕ್ಷೆಯನ್ನ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಕ್ರಮ ಆಗಿದೆ, ಅವ್ರಿಗೆಲ್ರಿಗೂ ಕೂಡ ನಷ್ಟ ಆಗಿರ್ತಕ್ಕಂಥದ್ದು. ಇದು ಧರ್ಮದ ವಿಷಯವಲ್ಲ, ಇದು ನ್ಯಾಯಯುತ ಪರೀಕ್ಷೆಯ ಏನು ಅಕ್ರಮ ಆಗಿದೆ ಆ ವಿದ್ಯಾರ್ಥಿಗಳ ಜೀವನದ ಮೌಲ್ಯ. ಇದು ಒಬ್ಬರಿಗೆ ಮಾತ್ರ ಲಾಸ್ ಅಲ್ಲ, ಎಲ್ರಿಗೂ ಕೂಡ ಲಾಸ್ ಆಗ್ತಕ್ಕಂಥದ್ದು. ಹಾಗಾಗಿ ಈ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾರಾದರೂ ಹಸಿವಿಗೆ ಊಟವನ್ನು ನೀಡಿದಾಗ ತಾವು ಈ ರೀತಿಯಾದಂತಹ ಮಾತನ್ನು ಹೇಳ್ತೀರಲ್ವಾ. ಅಲ್ಲೇ ಪಕ್ಕದಲ್ಲೇ ಹಿಂದೂ ಧರ್ಮದವರು ಕೂಡ ಅವರಿಗೆ ಗಾಳಿ ಬೀಸಿದ್ದಾರೆ, ಇವರು ಅವರಿಗೆ ಗಾಳಿ ಬೀಸಿದ್ದಾರೆ. ಇದನ್ನ ಯಾಕೆ ಮಾತನಾಡ್ತಾ ಇಲ್ಲ? ಯಾರಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪು ಅಂತಾನೆ ಹೇಳಿ, ಅದು ಯಾವುದೇ ಧರ್ಮದವರಾಗಿರ್ಲಿ ತಪ್ಪು ಮಾಡಿದ್ರೆ ತಪ್ಪೇ, ಅಥವಾ ವಿದೇಶಿ ಫಂಡಿಂಗ್ ಬಂದಿದ್ರೆ ಅದು ತಪ್ಪೇ. ಅಲ್ಲಿ ಯಾರಾದ್ರೂ ಕಲ್ಲು ಎತ್ತಿದ್ರೆ ಅವ್ರದ್ದು ಕೂಡ ತಪ್ಪೇ. ನಾನು ಅಲ್ಲಿ ಕಲ್ಲು ಹೊಸ್ತವರನ್ನ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅಲ್ಲಿ ಯಾರು ಕಲ್ಲನ್ನು ಹೊಸದಿದ್ದಾರೆ, ಯಾರು ಕಿಡಿಗೇಡಿಗಳು ಕಲ್ಲನ್ನು ಹೊಸ್ತು ಇದು ಮಾಡಿದ್ದಾರೆ ಅವರನ್ನ ತನಿಖೆ ಮಾಡಿ ಅರೆಸ್ಟ್ ಮಾಡಿಸಿ. ಆದರೆ ನಿಜವಾದ ವಿದ್ಯಾರ್ಥಿಗಳು ಯಾರು ಕೂಡ ಇಂತಹ ಪ್ರಕರಣದಲ್ಲಿ ಭಾಗವಹಿಸೋದಿಲ್ಲ ಎನ್ನುವಂತಹ ಮಾತನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ತನಿಖೆ ಮಾಡಬೇಕು ಅನ್ನುವಂಥದ್ದು. ಆದರೆ ಈ ಊಹಾಪೋಹಗಳು ಏನಿದ್ದಾವೆ, ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಏನಿದೆಯಲ್ಲ, ಇದು ನಿಲ್ಲಬೇಕು ಎನ್ನುವಂಥದ್ದು. ಅಂದ್ರೆ ಸುಖ ಸುಮ್ಮನೆ ಅಂದ್ರೆ ಈ ಶ್ರೀಮಂತರ ಮನೆಗಳೇನು ಅಲುಗಾಡೋದಿಲ್ಲ. ಇಲ್ಲಿ ಅಲುಗಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇರುವೆ ಗೂಡುಗಳೇ ಇಲ್ಲಿ ಮಣ್ಣಾಗಿರ್ತಕ್ಕಂಥದ್ದು. ಇರುವೆ ಗೂಡುಗಳು ಅಂದ್ರೆ ಇಲ್ಲಿ ಹಲವಾರು ಪಕ್ಷಗಳಲ್ಲಿ ಏನಿದ್ದಾರೆ, ಸಣ್ಣ ಕಾರ್ಯಕರ್ತರು ಇಲ್ಲಿ ಅವರು ಈಡಾಗಿರ್ತಕ್ಕಂಥವ್ರು, ಅವರು ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು. ಯಾವುದೇ ಒಬ್ಬ ಪ್ರಭಾವಿ ಶ್ರೀಮಂತ ರಾಜಕಾರಣಿಗಳ ಮಕ್ಕಳು ಯಾರು ಕೂಡ ಬೀದಿಯಲ್ಲಿ ಇಳಿದು ಹೊಡೆದಾಡ್ತಾ ಇಲ್ಲ, ಬೀದಿಗಿಳಿತಾ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ಇಲ್ಲಿ ಹತಾಶೆಗೀಡಾಗಿರ್ತಕ್ಕಂಥದ್ದು, ನೊಂದಿರ್ತಕ್ಕಂಥದ್ದು, ಸತ್ತಿರ್ತಕ್ಕಂಥದ್ದು. ಹಾಗಾಗಿ ತಪ್ಪು ಇಲ್ಲದೇನೆ ಸುಮ್ಮನೆ ಯಾವುದೇ ದಾಖಲೆ ಆಧಾರಗಳಿಲ್ಲದೇ ಈ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡಬೇಡಿ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಇಲ್ಲಿ ಪಕ್ಷದಲ್ಲಿ ಏನು ಪ್ರಾಮಾಣಿಕವಾಗಿ ದುಡಿತಕ್ಕಂತಹ ಕಾರ್ಯಕರ್ತರು ಇಲ್ಲಿ ಬಹಳ ನೊಂದುಕೊಳ್ತಾ ಇದ್ದಾರೆ, ಅವರು ನೊಂದಿದ್ದಾರೆ, ಅಂಥವರು ಸಾಕಷ್ಟು ಜನ ಸತ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಯಾರು ಕೂಡ ಮಾತನಾಡಬಾರ್ದು ಎನ್ನುವಂಥದ್ದು. ಮತ್ತು ವಿದೇಶಿ ಫಂಡಿಂಗ್ ಎನ್ನುವಂಥದ್ದು ಏನು ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವಾಲಯ ಏನಿದೆ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕೃತ ವಕ್ತಾರರೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ವಿದೇಶಿ ಫಂಡಿಂಗ್ ಆಗಿಲ್ಲ, ಯಾಕಂದ್ರೆ ಆಗಿರುವಂತಹದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಅಧಿಕೃತ ಮಾಹಿತಿ ಅಥವಾ ದಾಖಲೆಗಳು ಇಲ್ಲ ಎನ್ನುವಂತಹದ್ದನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು. ನಂತರ ಇನ್ನು ಮೂರನೇದಾಗಿ ಏನು ಹೇಳ್ಬೇಕಂತಂದ್ರೆ, ಈಗ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ.
ಈ ಸಿಜೆಪಿ ಪಕ್ಷದ ನಾಯಕ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪಕ್ಷದ ನಾಯಕ ಅಭಿಜಿತ್ ದೀಪ್ಕೆ ಅವರು ಏನು ಪೊಲೀಸರಿಗೆ ಮಂಡಿಯೂರಿ ಕ್ಷಮೆಯನ್ನ ಕೇಳಿದ್ದಾರೆ. ಆ ಕ್ಷಮೆಯ ವಿಡಿಯೋವನ್ನ ಇಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ವರದಿ ಅಥವಾ ಮಾಹಿತಿ ಹಂಚಲಾಗ್ತಾ ಇದೆ. ಆ ಮಾಹಿತಿಯ ಪ್ರಕಾರ ನಾವು ಫ್ಯಾಕ್ಟ್ ಚೆಕ್ ಅನ್ನ ಮಾಡಿದಾಗ ಏನ್ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಮಾಜ ವಿರೋಧಿ ಶಕ್ತಿಗಳ ಪಾಸ್ಪೋರ್ಟ್ ರದ್ದುಗೊಳಿಸುವ ಕ್ರಮ ಆರಂಭವಾಗಿದೆ ಎನ್ನುವಂತಹ ವೈರಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಟ್ ಈ ಸಮಾಜ ವಿರೋಧಿ ಶಕ್ತಿಗಳ ಪಾಸ್ಪೋರ್ಟ್ ರದ್ದುಗೊಳಿಸುವ ಕ್ರಮ ಆರಂಭವಾಗಿದೆ ಎಂಬಂತಹ ವೈರಲ್ ಅನ್ನ ಸ್ವತಃ ದೆಹಲಿಯ ಪೊಲೀಸರು ಅಧಿಕೃತವಾಗಿ ಇದು ಈ ಮಾಹಿತಿ ಏನಿದೆ ಅಥವಾ ಈ ಹೇಳಿಕೆ ಏನಿದೆ ಇದು ತಪ್ಪು ದಾರಿ ಎಳೆಯುವಂತಹ ಹೇಳಿಕೆಯಾಗಿದೆ, ಇದು ಮಿಸ್ಲೀಡಿಂಗ್ ಹೇಳಿಕೆಯಾಗಿದೆ, ಈ ಮಾಹಿತಿಯನ್ನ ನಂಬಬೇಡಿ ಮತ್ತು ಯಾವುದೇ ಇಂತಹ ನಿರ್ಧಾರವನ್ನ ನಾವುಗಳು ಪ್ರಕಟಿಸಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಇದನ್ನ NDTV.com ಅಲ್ಲಿ ಇದನ್ನ ವರದಿಯನ್ನ ಕೂಡ ಉತ್ಕೃಷ್ಟ ಸಂಸ್ಥೆ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಅಭಿಜಿತ್ ಮಂಡಿಯೂರಿ ಕುಳಿತರು ಅವರ ವಿರುದ್ಧ ಪಾಸ್ಪೋರ್ಟ್ ರದ್ದುಗೊಳಿಸುವ ಕ್ರಮ ಆರಂಭವಾಗಿದೆ ಮತ್ತು ಅವರನ್ನು ಗುರಿಯಾಗಿಸಿ ಸರ್ಕಾರ ಕ್ರಮ ಕೈಗೊಂಡಿದೆ ಎಂಬ ಹೇಳಿಕೆಗಳಿಗೆ ಇದೇ www.ndtv.com ವರದಿಯನ್ನ ಮಾಡಿದೆ. ಇದರ ವಿಶ್ವಾಸಾರ್ಹ ದಾಖಲೆ ಅಥವಾ ವಿಶ್ವಾಸಾರ್ಹ ಸುದ್ದಿ ವರದಿ ಲಭ್ಯ ಇಲ್ಲ ಎನ್ನುವಂಥದ್ದನ್ನ ವರದಿ ಮಾಡಿದೆ ಎನ್ನುವಂಥದ್ದು. ನಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಗಲಭೆಯಲ್ಲಿ ಭಾಗಿಯಾದವರ ಪಾಸ್ಪೋರ್ಟ್ ರದ್ದುಗೊಳಿಸಲಾಗುತ್ತಿದೆ ಎಂಬ ಏನು ಹೇಳಿಕೆ ವೈರಲ್ ಆಗಿತ್ತು, ಇದು ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಇದು ಅಧಿಕೃತವಾಗಿ ತಪ್ಪು ಮಾಹಿತಿ ಅಥವಾ ದಾರಿ ತಪ್ಪಿಸುವ ಮಾಹಿತಿ ಅಂತೇಳಿ ಇದನ್ನ ಹಾಕಿದ್ದಾರೆ. ಮತ್ತು ಅಧಿಕೃತ ಮಾಹಿತಿಯನ್ನೇ ನಂಬಬೇಕು ಎನ್ನುವಂತಹದ್ದನ್ನ ಬೇರೆ ಬೇರೆಯ ಸಂಸ್ಥೆಗಳು ಅಂದ್ರೆ ವರದಿಯನ್ನ ಮಾಡಿರ್ತಕ್ಕಂತಹ ಸಂಸ್ಥೆಗಳು ಪ್ರಕಟಣೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಪಾಸ್ಪೋರ್ಟ್ ರದ್ದುಗೊಳಿಸುವ ಕ್ರಮ ಆರಂಭವಾಗಿದೆ ಎನ್ನುವಂತಹದ್ದು ಇದು ತಪ್ಪು ಮತ್ತು ದೃಢೀಕರಿಸಲಾಗದ ಹೇಳಿಕೆ ಎನ್ನುವಂತಹದ್ದು. ಮತ್ತು ಅಭಿಜಿತ್ ಮಂಡಿಯೂರಿ ಏನು ಕ್ಷಮೆಯನ್ನ ಕೇಳಿದ್ದಾರೆ ಅದನ್ನ ಅಂದ್ರೆ ಇದೇ ಕಾರಣಕ್ಕೆ ಅನ್ನುವಂತಹದ್ದು ಇನ್ನ ಕೂಡಾಗಿನ ಯಾವುದೇ ವರದಿಯನ್ನ ಮಾಡಿಲ್ಲ ಎನ್ನುವಂತಹದ್ದು. ಹಾಗಾಗಿ ಸ್ನೇಹಿತರೆ, ನಾವು ಯಾವತ್ತಿಗೂ ಕೂಡಾಗಿನ ಒಂದಿಷ್ಟು ಅಧಿಕೃತ ಮಾಹಿತಿಯನ್ನ ನೋಡಬೇಕು ಅಥವಾ ವರದಿಯನ್ನ ತಿಳ್ಕೋಬೇಕು, ಫ್ಯಾಕ್ಟ್ ಚೆಕ್ ಅನ್ನ ಮಾಡಬೇಕು ಅನ್ನುವಂತಹದ್ದನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಹಲವಾರು ಜನರು ತಪ್ಪು ಮಾಡುವಂಥದ್ದು ಸಹಜ, ಆದ್ರೆ ತಿದ್ದಿ ನಡಿಬೇಕು ಅನ್ನುವಂಥದ್ದು ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಯಾಕೆ ಅಂತಂದ್ರೆ ಇವತ್ತು ನೋಡಿ, ಈ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರು ಏನು ಮುತಾಲಿಕ್ ಅವರು ಹಿಂದೂ ಜಾಗೃತ ಸಂಘಟನೆಯ ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮುತಾಲಿಕ್ ಅವರು ಕಾರ್ಕಳದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಈ ಒಬ್ಬ ಹಿರಿಯ ಹೋರಾಟಗಾರರು ಇವರಿಗೆ ನಾವು ಈ ಸೀಟನ್ನ ಬಿಟ್ಟು ಕೊಡೋಣ ಅಂತೇಳಿ ನಾವು ಸ್ಪರ್ಧೆ ಮಾಡೋದು ಬೇಡ ಅಂತೇಳಿ ಅನ್ಬೋದಾಗಿತ್ತು. ಆದರೆ ಏನು ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರೇನಿದ್ದಾರೆ ಯಾವತ್ತೂ ಕೂಡ ಬಿಟ್ಕೊಡ್ಲಿಲ್ಲ. ಇವರು ಕೆಲವೊಬ್ಬರು ಹಿಂದೂ ಧರ್ಮದ ಹೆಸರು ಹೇಳಿ ಅವರು ತಮ್ಮ ಬೇಳೆಗಳನ್ನ ಬೇಳಿಸ್ಕೊಳ್ತಾ ಇದ್ದಾರೆ, ಆದರೆ ಪಕ್ಷದ ಕಾರ್ಯಕರ್ತರು ಮಾತ್ರ ಸಫರ್ ಆಗ್ತಾ ಇದ್ದಾರೆ ಎನ್ನುವಂಥದ್ದು. ಸ್ನೇಹಿತರೆ, ಈ ಮಾಹಿತಿ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇಂತಹ ವಿಶ್ಲೇಷಣಾತ್ಮಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ.